ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತಿನೊಂದು ಸಿಂಪಲ್ ಆ್ಯಂಡ್ ಡೈಲಿ ವ್ಲಾಗ್ ಆಗಿರುತ್ತೆ. ಸೊ ಬೆಳಗ್ಗೆನಲ್ಲಿ ನಾನು ಬ್ರೇಕ್ಫಾಸ್ಟ್ಗೆ ತಯಾರಿ ಮಾಡ್ಕೊಳ್ತಿದ್ದೀನಿ. ಆಲ್ಮೋಸ್ಟ್ ಒಂದು 3 ದಿವಸದ ವ್ಲಾಗ್ನ ಇದರಲ್ಲಿ ನಾನು ಕಂಟಿನ್ಯೂ ಮಾಡಿದ್ದೀನಿ ಅಂದ್ಕೋಬೋದು. ಇದು ಬಂದುಬಿಟ್ಟು ಅವಲಕ್ಕಿ ನಾನು ಮಾಡ್ತಿರೋದು. ಆ್ಯಸ್ ಯೂಶುವಲ್ ಎಲ್ರಿಗೂ ಗೊತ್ತಿರುತ್ತೆ ಅವಲಕ್ಕಿ. ಲೈಕ್ ನಾರ್ಮಲಾಗಿ ಎಣ್ಣೆ, ಸಾಸಿವೆ, ಕರಿಬೇವು ಮತ್ತು ಉದ್ದಿನಬೇಳೆ, ಕಡಲೆಬೇಳೆ, ತರಕಾರಿ ಬೇಕಿದ್ದರೂ ಹಾಕೋಬೋದು. ಬಟ್ ನಾನಿಲ್ಲಿ ತರಕಾರಿ ಹಾಕ್ಕೊಳ್ಳಿಲ್ಲ. ಆದಷ್ಟು ಸಿಂಪಲ್ ಆಗಿರಲಿ ಅಂತಂದ್ಬಿಟ್ಟು ಬೇಗನೂ ಆಗುತ್ತೆ. ಸೊ ಹೆಲ್ದಿ ಬ್ರೇಕ್ಫಾಸ್ಟ್ ಕೂಡ ಇದು. ಸೊ ಇಲ್ಲಿ ಒಬ್ಬಳಿಗೆ ಅಂತ ಹೇಳಿ ನಾನು ಸ್ವಲ್ಪ ಮಾಡ್ಕೊಳ್ತಿದ್ದೀನಿ. ಒಬ್ಬಳಿಗೆ ಆದರೂ ಜಾಸ್ತಿ ಆಗಿಬಿಡುತ್ತೆ. ನನಗೆ ಕರೆಕ್ಟಾಗಿ ಪ್ರಪೋರ್ಷನಲ್ ಯಾವತ್ತೂ ಮಾಡೋದಕ್ಕೆ ಬರೋಲ್ಲ. ಹೆಂಗೆ ಅಂದರೆ ಜಾಸ್ತಿನೇ ಆಗುತ್ತೆ. ಇವಾಗ ಒಬ್ರಿಗಂತ ಮಾಡಿದ್ದು ಇಬ್ಬರು ತಿನ್ಬೋದು, ಹಂಗೆ ಮಾಡಿರ್ತೀನಿ. ಆದರೆ ನಮ್ಮತ್ತೆ ಮಾಡೋದು ನೋಡಬೇಕು, ಕರೆಕ್ಟಾಗಿ ಒಬ್ರಿಗಂದ್ರೆ ಒಬ್ರಿಗೆ ಇರುತ್ತೆ. ಸೊ ಚಿಕ್ಕನ ಅಂತಾರಲ್ಲ ಆ ಥರ ನನಗದು ಬರೋದೇ ಇಲ್ಲ. ಸೊ ಏನು ಮಾಡೋಕ್ಕಾಗಲ್ಲ, ಒಬ್ರೊಬ್ರದ್ದು ಒಂದೊಂದು ಥರ. ಸೊ ನೀಟಾಗಿ ನಾನು ಅವಲಕ್ಕಿನ ಕಲಿಸ್ಕೊಂಡು ಬೆಳಗ್ಗೆಗೆ ಅವಲಕ್ಕಿ ಬ್ರೇಕ್ಫಾಸ್ಟ್ ಮುಗೀತು. ಸೊ ಮಧ್ಯಾಹ್ನಕ್ಕೆ ಇಲ್ಲಿ ನಾನು ಸೊಪ್ಪಿನ ಸಾರನ್ನ ಮಾಡ್ತಿದ್ದೀನಿ. ಯೂಶ್ವಲಿ ನಮ್ಮನೆ ಕಡೆ 2 ಥರ ಸೊಪ್ಪಿನ ಸಾರು ಮಾಡ್ತಾರೆ. ಒಂದು ಬೇಳೆ ಹಾಕಿ, ಇನ್ನೊಂದು ಬೇಳೆ ಹಾಕ್ತಿರೇನೆ. ಸೊ ನನಗೆ ಎರಡೂ ಕೂಡ ತುಂಬ ಇಷ್ಟ ಆಗುತ್ತೆ. ಬೇಳೆ ಹಾಕಿ ಮಾಡೋ ಸಾಂಬಾರಂತೂ ಇವತ್ತಲ್ದಿರೆ ನಾಳೆ ಬಿಟ್ಟು ತಿನ್ನೋದಕ್ಕೂ ಇನ್ನೂ ಗಟ್ಟಿಯಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಎಸ್ಪೆಷಲಿ ಎಲ್ಲರ ಮನೇಲೂ ಹೇಗೆ ಮೊಸಪ್ಪು ಮಾಡ್ಕೊಳ್ತಾರೋ ಹಾಗೆಯೇ. ಸೊ ನಮ್ಮ ಮನೇಲಿ ಬರೀ ಪಾಲಕ್ ಮತ್ತು ಮೆಂತ್ಯ ಸೊಪ್ಪು ಮಾತ್ರ ಆಯಿತು, ಅವೆರಡನ್ನೇ ಹಾಕ್ಕೊಂಡಿದ್ದೀನಿ ಇಲ್ಲಿ. ಬೇಕಾದರೆ ದಂಟಿನ ಸೊಪ್ಪು, ಸಬ್ಬಸಿಗೆ ಸೊಪ್ಪು ಎಲ್ಲ ಕೂಡ ಹಾಕೋಬೋದು, ಇನ್ನು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಬೇಳೆ, ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಸೊಪ್ಪು ಮತ್ತು ಟೊಮ್ಯಾಟೊ ಒಂದೆರಡು, ಮತ್ತು ಹುಣ್ಸೆಹಣ್ಣು ಬೇಕಿದ್ದರೂ ಕೂಡ ಸೇರಿಸ್ಕೋಬೋದು. ನಾನು ಹುಣ್ಸೆಹಣ್ಣು ಹಾಕ್ಕೊಳ್ಳಲ್ಲ, ಬಿಕಾಸ್ ಟೊಮ್ಯಾಟೋಲ್ಲಿ ಸ್ವಲ್ಪ ಟ್ಯಾಂಗಿನೆಸ್ ಇರುತ್ತಲ್ಲ, ಅದೇ ಸಾಕು ಅಂತ. ನಾನು ಅವಾಗಿಂದ ಅಷ್ಟೇ ಹುಣ್ಸೆಹಣ್ಣು ಬಳಸ್ತಿರ್ಲಿಲ್ಲ. ಬಟ್ ಸೊಪ್ಪು ಸಾರಿಗೆ ಹುಣ್ಸೆಹಣ್ಣು ಹಾಕಿದ್ರೂ ಕೂಡ ಚೆನ್ನಾಗಿರುತ್ತೆ. ಸೊ ಇವಾಗ ಸಿಂಪಲಾಗಿದ್ದೀನ ಒಂದು 3ರಿಂದ 4 ವಿಷಲ್ ಕೂಗಿಸ್ಕೊಂಬಿಟ್ರೆ ನೀಟಾಗೆಲ್ಲ ಸೊಪ್ಪು ಬೇಳೆ ಎಲ್ಲ ಬೆಂದೋಗಿರುತ್ತೆ. ಸ್ಮ್ಯಾಶ್ ಮಾಡೋದಕ್ಕೂ ತುಂಬ ಈಸಿ ಆಗಿಬಿಡುತ್ತೆ. ಸ್ವಲ್ಪ ಅರಿಶಿಣ ಮತ್ತು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಸೊ ಒಂದು 3ರಿಂದ 4 ವಿಷಲ್ ಬಂದರೆ ಸಾಕು. ಸೊ ಈಗ ವಿಷಲ್ ಬಂದಿದೆ, ತೆಗೆದು ನೋಡಿದ್ರೆ ಹೀಗಿದೆ. ಸೊ ಇವಾಗ ಏನಾಗಿದೆ ಅಂದರೆ ಸೊಪ್ಪಿನ ಪ್ರಮಾಣ ಕಮ್ಮಿ ಆಯಿತು, ಬೇಳೆ ಪ್ರಮಾಣ ಸ್ವಲ್ಪ ಜಾಸ್ತಿ ಆಗಿದೆ. ಈ ಥರ ಇದ್ರೂ ಚೆನ್ನಾಗಿರುತ್ತೆ, ಅಥವಾ ಸೊಪ್ಪು ಜಾಸ್ತಿ ಇದ್ದರೂ ಚೆನ್ನಾಗಿರುತ್ತೆ. ಸಿಂಪಲ್ ಆಗಿದ್ದಕ್ಕೆ ಈರುಳ್ಳಿ, ಕರಿಬೇವು, ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಳ್ತೀನಿ. ಸ್ವಲ್ಪ ಒಣಗಿದ ಮೆಣಸಿನ್ಕಾಯಿ. ಇದು ಹೇಗಂದರೆ ನಮ್ಮನೆ ಕಡೆ ಈರುಳ್ಳಿ ಫುಲ್ಲು ರೋಸ್ಟ್ ಆಗಬೇಕು. ಯಾವ ಥರ ಅಂದರೆ ಕೆಂಪುಗಳು, ಫ್ರೈಡ್ ಆನಿಯನ್ಸ್ ಥರ ಆಗಬೇಕು. ಆಮೇಲೆ ಸಾಂಬಾರನ್ನ ಹಾಕಿದ್ರೆ ಸಖತ್ ಟೇಸ್ಟ್ ಇರುತ್ತೆ. ಸೊ ಊಟ ಎಲ್ಲ ಮುಗೀತು. ಸಂಜೆ ಹಾಗೆ ಆಚೆ ಹೋಗೋಣ ಅಂತ ಹೇಳಿ, ಇವಾಗ ಆ್ಯಕ್ಚುಲಿ ಚಳಿ ಶುರು ಆಗಿದೆ. ನಾನು ಶೂಟ್ ಮಾಡಿದಾಗ ಸ್ವಲ್ಪ ಸೆಕೆನೇ ಇತ್ತು. ಸೊ ಐಸ್ ಕ್ರೀಮ್ ಏನಾದರೂ ತಿನ್ಕೊಂಡು ಬರೋಣ ಅಂತ ಹೇಳಿ ಆಚೆ ಹೋಗಿದ್ವಿ. ಅಲ್ಲಿ ಮನೆ ಹತ್ರ ಅಮೂಲ್ದು ಐಸ್ ಕ್ರೀಮ್ ಪಾರ್ಲರ್ ಇತ್ತು. ಸೊ ತುಂಬ ವೆರೈಟಿ. ನಂಗೆ ಈ ಥರ ಇದ್ದರೆ ಮಾತ್ರ ಹೆವಿ ಕನ್ಫ್ಯೂಷನ್, ಯಾವ್ದು ತೊಗೊಳ್ಳೋದು ಯಾವ್ದು ಬಿಡೋದು ಅಂತ. ಭಾಸ್ಕರು ಈ ಥರ ಕ್ಯಾಂಡಿ ಒಂದು ತೊಗೊಂಡ್ರು, ನಾನು ಇದರ ಚಾಕೋಬಾರ್ ಒಂದು ತೊಗೊಂಡೆ. ಸೊ ನೋಡಿ ಭಾಸ್ಕರ್ ಹೆಂಗೆ ತಿಂತಾರೆ. ಏನದು ಒಳ್ಳೆ ಸಣ್ಣ ಮಕ್ಕಳ ಥರ. ಹಾಂ, ಅಯ್ಯ ಅಲ್ಲಿ ಪೇಪರ್ ಇರೋದು ಬಿಡು, ಬೇರೆ ಏನಿಲ್ಲ. ಏನದು ನಿಮ್ಮೂರಲ್ಲೆಲ್ಲ ಸಿಗ್ತಿತ್ತ ಆ ಥರ? ಏನಂತಿದ್ರಿ? ತೋರಿಸ್ಬೇಡಣ, ಹೆಂಗೆ ತಿಂತಾ ಇದೀಯ ಅಂತ ಗೊತ್ತಾಗಬೇಕಲ್ವ. ಹೆಂಗೆ ತಿನ್ನೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಎಲ್ರಿಗೂ. ಈ ಥರ ತಿನ್ನಬೇಕು, ಒಂದು ಡ್ರಾಪ್ ಲಿಕ್ವಿಡ್ ಇರಬಾರ್ದು, ಆ ಥರ ತಿನ್ನಬೇಕು ಅಲ್ವಾ? ಏನು ಸಾಕು ಬಿಸಾಕು. ಅಯ್ಯೋ 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 ದೇವ್ರೇ, ದೇವ್ರೇ. ಸಂಜೆಗೆ ಪೂರ ಮಳೆ ಸಿಕ್ಕಾಪಟ್ಟೆ ಜೋರಾಗಿ ಬಂತು. ಸೊ ಇದು ನೆಕ್ಸ್ಟ್ ಡೇ ಮದರ್ಸ್ ಡೇ ಆಗಿತ್ತು. ಸೊ ಮದರ್ಸ್ ಡೇ ದಿವಸ ಮಮ್ಮಿ ಮತ್ತು ಅಜ್ಜಿ ಬಂದಿದ್ದರು. ಸಡನ್ ವಿಸಿಟ್ ಅಂತಲೇ ಹೇಳ್ಬೋದು, ಇದು ಪ್ಲ್ಯಾನ್ಡ್ ಇರಲಿಲ್ಲ. ಸೊ ನಾನು ಸುಮ್ಮನೆ ಕರೆದಿದ್ದೆ, ಫ್ರೀ ಇದ್ದರೆ ಬನ್ನಿ ಅಂತ, ಬಿಕಾಸ್ ಅವರು ಫುಲ್ ಬ್ಯುಸಿ. ಸೊ ಫ್ರೀ ಇದ್ದರೆ ಬನ್ನಿ ಅಂತ ಹೇಳಿದೆ. ಸೊ ಅದಕ್ಕೆ ಬಂದಿದ್ದರು. ನೋಡ್ತಿರ್ಬೋದು ಅಜ್ಜಿ ಮತ್ತು ಅಮ್ಮ ಇಬ್ಬರು ಸಿಕ್ಕಿರೋದು ನಂಗೆ ತುಂಬಾ ಖುಷಿ ಆಯಿತು. ಅಮ್ಮಮ್ಮ ಆ್ಯಂಡ್ ಅಮ್ಮ ಇಬ್ಬರು ಟುಗೆದರ್ ಇನ್ ಒನ್ ಫ್ರೇಮ್. ಹ್ಯಾಪಿ ಮದರ್ಸ್ ಡೇ ಅಂತ ಅವ್ರಿಗೂ ವಿಶ್ ಮಾಡಿ ಸೆಲೆಬ್ರೇಟ್ ಮಾಡಿದ್ವಿ. ಸೊ ಕೇಕ್ ನೋಡಿ ಏನು ವೆರೈಟಿ ಇತ್ತು ಅಂತ. ಆ್ಯಕ್ಚುಲಿ ತಂದಾಗ ನಾನು ಓಪನ್ ಮಾಡಿ ನೋಡ್ಬಿಟ್ಟೆ, ಕ್ಯೂರಿಯಾಸಿಟಿಲಿ ಏನಾದರೂ ಡಿಸೈನಾಗಿ ಮಾಡಿರ್ತಾನೇನೋ ಅಂತ. ನಾರ್ಮಲಾಗಿ ಇದ್ದಿದ್ದು ನೋಡ್ಬಿಟ್ಟೆ ಇಷ್ಟೇನಾ ಅಂತ. ಆಮೇಲೆ ಇದನ್ ಏನಂತ ಹೇಳ್ತಾರೆ, ಒಂದು ಸೀಕ್ರೆಟೇ ಇತ್ತು ಇದರಲ್ಲಿ. ಆ ಥರ ಫ್ಲಿಪ್ ಮಾಡಿದ್ರೆ ಈ ಥರ ಫೋಟೋಸ್ ಇತ್ತು ಅದರಲ್ಲಿ. ತುಂಬ ಚೆನ್ನಾಗಿತ್ತು, ಸ್ವಲ್ಪ ಯೂನಿಕ್ ಆಗಿತ್ತು. ಸಿಂಪಲ್ ಆ್ಯಂಡ್ ಸ್ಯಾಟಲಾಗಿ ಅನ್ಸಿದ್ರು ವಾವ್ ಅನ್ನಿಸ್ತು. ಅಮ್ಮಗೆ ಅಜ್ಜಿಗೆಲ್ಲ ತುಂಬ ಇಷ್ಟ ಆಯಿತು. ಓಹೋ ಈ ಥರ ಎಲ್ಲ ಮಾಡಿದ್ದಾರಾ ಅಂತ.
ನಾನು ಕ್ಯಾಂಡಲ್ ಚುಚ್ಚಕ್ಕೆ ಹೋದೆ, ಆ ಜಾಗದಲ್ಲಿ ಚುಚ್ಕೊಳ್ಳಿಲ್ಲ ಆ್ಯಕ್ಚುಲಿ. ಸೊ ಹಾಗೆ ಅಮ್ಮ ಅವರು ಅಂದರೆ ನಮ್ಮ ಅತ್ತೆಯವರು ಕೂಡ ಊರಿಗೆ ಹೋಗಿದ್ರು. ಅವರು ಮದರ್ಸ್ ಡೇಗೆ ಸಿಕ್ಕಿರಲಿಲ್ಲ. ಊರಿಂದ ಬಂದಾದ್ಮೇಲೆ ಇದನ್ನು ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಸೊ ಅಮ್ಮ ಹೇಗೋ ಅತ್ತೆನೂ ಹಾಗೆ ಅಲ್ವಾ. ಸೊ ಹಾಗೆ ಅವರು ಒಂದು ಮದರ್ ನನಗೆ ಅಂತ ಹೇಳಿ ಮದರ್ಸ್ ಡೇನು ಸೆಲೆಬ್ರೇಟ್ ಮಾಡಿದ್ವಿ. ಯೂಶ್ವಲಿ ನಮ್ಮ ಅತ್ತೆಯವರ ಬರ್ತ್ಡೇ ಅಥವಾ ಆ್ಯನಿವರ್ಸರಿ ಯಾವುದು ಪಾಪ ನಮಗೆ ನೆನಪಿಲ್ಲ, ಮತ್ತು ಅವ್ರಿಗೂ ನೆನಪಿಲ್ಲ. ಅದಕ್ಕೆ ಮದರ್ಸ್ ಡೇನೇ ಸ್ವಲ್ಪ ಅವ್ರಿಗೆ ಸ್ಪೆಷಲ್ ಅನ್ನೋ ಥರ ಫೀಲ್ ಮಾಡಿಸ್ತೀವಿ. ಹಾಗೆ ನಮ್ಮ ಮಾವಂಗೂ ಅಷ್ಟೇ, ಅವ್ರಿಗೂ ಬರ್ತ್ಡೇ ಯಾವುದೂ ನೆನಪಿಲ್ಲ, ಅವ್ರಿಗೂ ಫಾದರ್ಸ್ ಡೇನ ಸೆಲೆಬ್ರೇಟ್ ಮಾಡ್ತೀವಿ. ತುಂಬಾ ಖುಷಿ ಪಡ್ತಾರೆ. ಸೊ ಇನ್ನೋಸೆಂಟ್ ಅಂತ ಅನಿಸುತ್ತೆ ಅನ್ನೊಂದು ಥರ. ಚೆನ್ನಾಗಾಯಿತು ಮದರ್ಸ್ ಡೇ ಇಬ್ಬರು ಕೂಡ. ನನಗೆ ನಮ್ಮಮ್ಮ ಅವ್ರು ಇದ್ದಾಗ ಎಷ್ಟು ಖುಷಿ ಆಗುತ್ತೋ, ಭಾಸ್ಕರ್ ಅವ್ರಿಗೆ ಅವ್ರ ಅಪ್ಪ ಅಮ್ಮ ಇದ್ದಾಗ ಅಷ್ಟೇ ಖುಷಿ ಆಗುತ್ತೆ. ಸೊ ನನ್ನ ಖುಷಿಗೆ ಅವರಷ್ಟು ಪ್ರಾಮಿನೆನ್ಸ್ ಕೊಡಬೇಕಾದಾಗ ಅವ್ರ ಖುಷಿಗೂ ನಾನು ಪ್ರಾಮಿನೆನ್ಸ್ ಕೊಡಲೇಬೇಕಾಗತ್ತೆ. ಸೊ ಸೆಲೆಬ್ರೇಟ್ ಮಾಡಿದ್ವಿ ಮದರ್ಸ್ ಡೇನ, ಚೆನ್ನಾಗಾಯಿತು. ಹಾಗೆ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಆಚೆ ಬಂದ್ವಿ ಇಬ್ಬರು. ಭಾಸ್ಕರ್ನ ಗಡ್ಡದಲ್ಲಿ ನೋಡೋದಕ್ಕೆ ನನಗೆ ಆಗ್ತಿಲ್ಲ, ಯಾರೋ ಬೇರೆಯವ್ರ ಥರ ಕಾಣ್ತಾರೆ, ಅದನ್ನೇ ರೇಗಿಸ್ತಿದ್ದೆ, ಒಳ್ಳೆ ಕಳ್ಳ ಕಾಣ್ತೀಯ ಅಂತ. ಸೊ ರಾಯರ ದೇವಸ್ಥಾನಕ್ಕೆ ಬಂದ್ವಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಳಗ್ಗೆನೇ ವಾಕ್ ಹೋಗೋಣ ಅಂತ ಅಷ್ಟು ದೂರ ಹೋದ್ವಿ, ಫುಲ್ ಮಳೆ ಶುರು ಆಗ್ಬಿಟ್ಟು ನೆನ್ಕೊಂಡು ಓಡಿ ಬಂದ್ವಿ. ನಿನ್ನ ಶರ್ಟ್ ಎಲ್ಲ ಒದ್ದೆ ಆಗೋಗಿದೆ, ತೋರಿಸ್ತೀನಿ. ಶುರು ಆಯ್ತು ಅನ್ಸುತ್ತಲ್ಲ. ಏನು ಸಮಾಚಾರ? ಕೇಳಿಸ್ತೀರಾ ವಾಯ್ಸ್? ಕೋಲ್ಡ್ ಆಗ್ತಾ ಇದೆಯಾ? ಮನೇಲೇ ಇರೋದು, ಮನೆ ಒಳಗಡೆ ಎದುರುಕೊತಾರೆ ಮಕ್ಕಳು, ಯಾರಾದ್ರೂ ನೋಡ್ತಾರೆ, ಸ್ವಲ್ಪ ದೂರ ಇದೆ. ಸೊ ಬೆಳಿಗ್ಗೆ ಅವತ್ತು ಭಾಸ್ಕರು ರಜಾ ಹಾಕಿದ್ರು. ಮೋಸ್ಟ್ಲಿ ಇದು ಫ್ರೈಡೇ ವ್ಲಾಗ್ ಅಂತ ಅನಿಸುತ್ತೆ, ಫ್ರೈಡೇ ಶೂಟ್ ಮಾಡಿರೋದು ಅನಿಸುತ್ತೆ. ಸೊ ಅವರು ರಜಾ ಹಾಕಿದ್ರು, ಅವ್ರಿಗೆ ಟೈಮ್ ಪಾಸ್ ಆಗ್ತಿರ್ಲಿಲ್ಲ. ನಾವೇನೋ ಕೆಲಸ ಮಾಡ್ಕೊಂಡಿದ್ರೆ ಅವ್ರಿಗೆ ಬೋರ್ ಆಗ್ತಿದೆ. ಸರಿ ಡ್ರಾಯಿಂಗ್ ಮಾಡ್ತೀಯಾ ಅಂತ ಹೇಳ್ಬಿಟ್ಟು ನಾನು ಡ್ರಾಯಿಂಗ್ ಬುಕ್ ಇತ್ತು, ಹಾಂ ಮಾಡ್ತೀನಿ ಅಂತ. ಸರಿ ಯಾವುದೋ ಫೋಟೋ ಒಂದನ್ನು ಇನ್ಸ್ಪಿರೇಷನ್ ಆಗಿ ತೊಗೊಂಡು ಮಾಡ್ತಾಯಿದ್ದಾರೆ. ಇದು ಶಿವಂದು. ಸ್ವಲ್ಪ ಕಷ್ಟನೇ ಇತ್ತು, ಬಟ್ ಚೆನ್ನಾಗಿ ಮಾಡಿದ್ರು. ಫಸ್ಟ್ ಟ್ರೈ ಆದರೂ ಚೆನ್ನಾಗಿ ಮಾಡಿದರು. ಅವ್ರು ಮಾಡಿರೋದು ಆಮೇಲೆ ತೋರಿಸ್ತೀನಿ. ಅವ್ರು ಅಂತಿದ್ರು ಫಿನಿಷ್ ಮಾಡಿದ್ಮೇಲೆ ತೋರಿಸಿ, ಇವಾಗಲೇ ತೋರಿಸ್ಬೇಡ ಅಂತ. ಬಟ್ ಪ್ರೊಸೀಜರ್ ತೋರಿಸ್ಬೇಕಲ್ವಾ. ಸೊ ಈ ಕಡೆ ಬ್ರೇಕ್ಫಾಸ್ಟ್ಗೂ ರೆಡಿ ಮಾಡೋದಕ್ಕೆ ಇಟ್ಬಿಟ್ಟಿದ್ವಿ. ಇಲ್ಲಿ ಪೊಂಗಲ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಇದರಲ್ಲಿ ಪೊಂಗಲ್ಗೆ ಇಟ್ಟಿದ್ವಿ. ಇನ್ನೊಂದು ಕಡೆ ಬಿಸಿನೀರು. ಮಳೆ ಸ್ವಲ್ಪ ನಿಲ್ತು, ಈಗ ತರಕಾರಿ ತೊಗೊಂಬರೋಣ ಅಂತ ಹೋಗ್ತಾ ಇದ್ವಿ. ಸೊ ಫ್ರೆಶ್ ಅಪ್ ಎಲ್ಲ ಕೂಡ ಆಗಾಯಿತು. ಅವ್ರಿನ ಆಗಿಲ್ಲ. ಆ್ಯಕ್ಚುಲಿ ಡೈಲಿ ಎಳ್ಳೀರು ಕುಡಿತಿದ್ವಿ. ಸೊ ಇವಾಗ ಸ್ವಲ್ಪ ಥಂಡಿ ಇರೋದ್ರಿಂದ ಒಂದು 2 days ಒನ್ಸ್ ಅಥವಾ 3 days ಒನ್ಸಿಗೆ ತೊಗೊಳ್ಳೋಣ ಅಂತ. ಹಾಗೆ ತರಕಾರಿ ಸೊಪ್ಪೆಲ್ಲ ತೊಗೊಂಡೋಗಿ ಬಂದ್ವಿ. ತರಕಾರಿ ಎಷ್ಟು ಫ್ರೆಶ್ ಆಗಿರಲಿಲ್ಲ, ಸಾಯಂಕಾಲ ಬರುತ್ತೆ ಅಂತ ಹೇಳಿದ್ರು. ಸೊ ಅದಕ್ಕೆ ಬರೀ ಸೊಪ್ಪು ಮಾತ್ರ ತೊಗೊಂಡು ಅವತ್ತಿನ ಅಡುಗೆಗೆ ಏನು ಬೇಕೋ ತೊಗೊಂಬಂದ್ವಿ. ಶುಕ್ರವಾರ ಆಗಿರೋದ್ರೆ ಹೂವು ಕೂಡ ತೊಗೊಳ್ತಾ ಇದ್ದೀವಿ. ಎಷ್ಟು ಫ್ರೆಶ್ ಆಗಿದೆ ನೋಡಿ, ನನಗಂತೂ ತುಂಬ ಖುಷಿ ಆಗುತ್ತೆ ಈ ಥರ ಹೂವು ನೋಡ್ತಾ ಇದ್ದರೆ. ಹಾಗೆ ಮುಡ್ಕೊಳ್ಳೋಕ್ಕೆ ಅಂತಲೂ ನಾನು ಕೇಳಿದೆ, ತೊಗೊಳ್ಳೋಣ ಅಂತ. ಎಷ್ಟು ದಿಂಡಾಗಿ ಕಟ್ಟಿರ್ತಾರೆ, ಒಂದು 10 ರೂಪಾಯಿ ಎಕ್ಸ್ಟ್ರಾ ತೊಗೊಂಡ್ರೆ ಖುಷಿನೇ ಆಗುತ್ತಪ್ಪ. ಪವಿತ್ರ ಅವರು ಇವತ್ತು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ. ಪೊಂಗಲ್ಲು ಪೊಂಗಲ್ ಮಾಡ್ತಾ ಇದ್ದಾರೆ, ಖಾರ ಪೊಂಗಲ್. ಶುಕ್ರವಾರ ಇವತ್ತಲ್ವಾ, ಸೊ ಪೂಜೆ ಮಾಡಿಬಿಟ್ಟು ಇನ್ನು ಸ್ವಲ್ಪ ಹೊತ್ತಿಗೆ ರೆಡಿ ಹಾಕಿರ್ತಾರೆ ನೋಡಿ. ಇವಾಗ ಮುಡ್ಕೊಂಡು ಬೆಳಗ್ಗೆನೆ ಮಾರ್ಕೆಟ್ಗೆ ಹೋಗ್ಬಿಟ್ಟು ಬಂದ್ವಿ. ಹೋಗ್ಬೇಕು, ತರಕಾರಿ ಫ್ರೆಶ್ ಆಗಿ ಬಂದಿಲ್ಲ. ಎಲ್ಲರ ಮನೆಯಲ್ಲಿ ಪೊಂಗಲ್ ಹೇಗೆ ಮಾಡ್ತಾರೆ ಯೂಶಲಿ ಗೊತ್ತಿರುತ್ತೆ, ಬಟ್ ಸ್ಟಿಲ್ ಒಂದ್ಸತಿ ತೋರಿಸ್ತೀನಿ ನೋಡಿ. ಇದು ನಾನು ಜೀರಿಗೆ ಮೆಣಸು ಪುಡಿ ಮಾಡಿ ಇಟ್ಕೊಂಡು ಪೌಡರ್ ಮಾಡಿ ಥರ ಹಾಕ್ಕೊಂಡಿರ್ತೀನಿ ಈ ಥರ. ಸೊ ನಾರ್ಮಲ್ ಎಣ್ಣೆ ಸಾಸಿವೆ ಸ್ವಲ್ಪ ಹಾಕ್ಬಿಟ್ಟು ಕರಿಬೇವು ಮತ್ತು ಹಸಿಮೆಣ್ಸಿನ್ಕಾಯಿ, ಗೋಡಂಬಿ ಮತ್ತು ಆ ಪೌಡ್ರ್ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಫ್ರೈ ಮಾಡೋದು. ಇದನ್ನು ನೋಡಿ ಈ ಥರ ನೀರಾಗಿ ಕಲಸಿಟ್ಕೊಂಡಿರ್ತೀನಿ, ಬೇಳೆನು ಮತ್ತು ಅನ್ನ. ಸೊ ಈ ಥರ ಕನ್ಸಿಸ್ಟೆನ್ಸಿಲಿ ನಾವು ಮಾಡ್ಕೊಂಡಿದ್ದೀವಿ ಇಷ್ಟೇ.
ಇವಾಗ ಇದನ್ನು ಅದಕ್ಕೆ ಟ್ರಾನ್ಸ್ಫರ್ ಮಾಡಿ. ಕುದಿ ಬರಕ್ಕೆ ಬಿಡಬೇಕು. ಚಟ್ನಿ ಕೂಡ ರೆಡಿ ಆಗಿದೆ. ಇದಕ್ಕೆ ನಮ್ಮ ಮನೇಲಿ ಕಾಂಬಿನೇಷನ್ ಕಡಲೆಕಾಯಿ ಚಟ್ನಿ. ಅದು ಸ್ವಲ್ಪ ಒಗ್ಗರಣೆಯನ್ನು ಹಾಕಲ್ಲ, ನೀರಾಗಿ ಮಾಡ್ಕೊಂಡಿರ್ತೀನಿ ಅಷ್ಟೇ. ಬ್ರೇಕ್ಫಾಸ್ಟ್ ರೆಡಿ ಆಗಿತ್ತು. ಆಲ್ಮೋಸ್ಟ್ ಲೇಟ್ ಆಗಿಬಿಟ್ಟಿತ್ತು. ನಾನು ಬ್ರೇಕ್ಫಾಸ್ಟ್ ತಿನ್ನೋಕ್ಕೆ ಕೂತ್ಕೊಂಡ್ಬಿಟ್ಟೆ. ಭಾಸ್ಕರಿನ ಡ್ರಾಯಿಂಗ್ ಮಾಡ್ತಾನೆ ಇದ್ದರು. ಸೊ ಇನ್ನೂ ಅದು ಫೈನಲ್ ಟಚಪ್ ಆಗಿಲ್ಲ, ತೋರಿಸ್ಬೇಡ ಅಂತ. ಸೊ ಈ ಥರ ಬಂದಿತ್ತು. ಬಟ್ ನಿಜವಾಗ್ಲೂ ಫಸ್ಟ್ ಅಟೆಂಪ್ಟಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಬ್ರೇಕ್ಫಾಸ್ಟ್ ಆದಮೇಲೆ ನಾನಿಲ್ಲಿ ಪೂಜೆಗೆ ರೆಡಿ ಮಾಡ್ಕೊಳ್ತಿದ್ದೀನಿ. ಮುಂಚೆ ಎಲ್ಲ ಹಾಗೆ ಮಾಡಿಬಿಡ್ತಿದ್ದೆ, ಬಟ್ ಈಗ ಆಗಲ್ಲ. ಸ್ವಲ್ಪ ತಿಂದುಬಿಟ್ಟು ಆಮೇಲೆ ಮಾಡ್ಕೋತಾ ಇದ್ದೀನಿ. ಸೊ ಕಳ್ಸಕ್ಕೆಲ್ಲ ರೆಡಿ ಮಾಡಿ ಸಂಪಿಗೆ ಹೂವು ತಂದಿದ್ದೆ ನಾನು. ಎಷ್ಟು ಗಮ್ಮಂತಿತ್ತು ಗೊತ್ತಾ, ಮನೆಯೆಲ್ಲ ಒಂಥರ ಪ್ಲೆಸೆಂಟು. ಮನೆ ಒಳಗೆ ಬಂದಾಗಲ್ಲ, ಗಾಳಿ ಬೀಸಿದಾಗಲ್ಲ ಒಂಥರ ಗಮ್ಮನತ್ತೆ, ತುಂಬಾ ಚೆನ್ನಾಗಿ ಅನಿಸ್ತಿತ್ತು. ಮಲ್ಲಿಗೆ ಹೂವು ಮತ್ತು ಸಂಪಿಗೆ ಹೂವು ಸ್ಮೆಲ್ ಕಂಡ್ರೇ ನನಗೆ ಯಾವುದೋ ಹಬ್ಬದ ಫೀಲ್ ಅನ್ನಿಸ್ತಾ ಇರುತ್ತೆ, ಅಥವಾ ಮದುವೆ ಸೀಸನ್ ಮೇನೋ ಫಂಕ್ಷನ್ ಆ ಥರ ಫೀಲ್ ಆಗ್ತಿರುತ್ತೆ. ಸೊ ಇಲ್ಲಿ ನಾನು ದೀಪ ಹಚ್ಕೋತಾ ಇದ್ದೀನಿ. ಇದು ಎವ್ರಿ ಶುಕ್ರವಾರ ಸೇಮ್ ಪ್ರೊಸೀಜರ್ ಆಗಿರುತ್ತೆ. ಫ್ಯೂ ಟೈಮ್ಸ್ ನಾನು ಕೆಲ್ಸಕ್ಕೆ ಹೋಗ್ತಿರ್ಬೇಕಾದಾಗ ನನಗೆ ಬೆಳಗ್ಗೆ ಮಾಡೋಕ್ಕಾಗ್ತಿರಲಿಲ್ಲ ಅಂದರೆ ಸಂಜೆ ಮಾಡ್ತಿದ್ದೆ. ಬಟ್ ಅಟ್ಲೀಸ್ಟ್ ಒನ್ ಟೈಮ್ ಆದರೂ ನಾನು ಪೂಜೆ ಮಾಡೋದನ್ನು ಮಿಸ್ ಮಾಡ್ಕೊಳ್ತಾ ಇರಲಿಲ್ಲ. ಸೊ ಪೂಜೆ ಎಲ್ಲ ಪೀಸ್ಫುಲ್ಲಾಗಿ ಆಯಿತು. ಹಾಗೆ ಭಾಸ್ಕರು ಇವತ್ತು ಮನೇಲಿದ್ರಲ್ವ, ಸ್ವಲ್ಪ ಏನೋ ಏನಂತ ಹೇಳ್ತಾರೆ ಆಕ್ಯುಪೈಡ್ ಅಂತ ಅನಿಸುತ್ತೆ. ಬಿಕಾಸ್ ಅಪರೂಪ ನೋಡಿರ್ತೀರ ನೀವು ಎಷ್ಟೋ ವ್ಲಾಗ್ಸಲ್ಲಿ ಅವರು ಕಾಣಿಸ್ಕೊಳ್ಳೋದೇ ಇಲ್ಲ, ಸಿಗೋದೇ ಅಪರೂಪ ಆಗಿಬಿಟ್ಟಿರುತ್ತೆ. ಸೊ ದಟ್ ಅವ್ರು ಇದ್ದಾಗ ಅಟ್ಲೀಸ್ಟ್ ಅವ್ರಿಗೆ ಏನು ಬೇಕೋ ಅದನ್ನು ಮಾಡಿಕೊಟ್ಟು ನೋಡ್ಕೊಳ್ಳೋದು ಸ್ವಲ್ಪ ಆಗು. ಮತ್ತೇನು ಇದ್ರಲ್ಲ ಸ್ವಲ್ಪ ಖುಷಿ, ಮನೆ ತುಂಬ ಜನ ಇದ್ದರು ಅದು ನನಗೆ. ಸೊ ಪೂಜೆ ಆಯಿತು, ಅವರು ಕೂಡ ಫ್ರೆಶ್ ಅಪ್ ಆಗಿ ಬಂದರು. ಸೊ ಈಗ ಮಧ್ಯಾಹ್ನಕ್ಕೆ ಲಂಚ್ಗೆ ನಾನು ಡೈರೆಕ್ಟಾಗಿ ಪ್ರಿಪೇರ್ ಮಾಡ್ತಿದ್ದೀನಿ. ಸೊ ಆಲ್ಮೋಸ್ಟ್ ಒಂದು 15 to 20 ಡೇಸೇ ಆಗಿತ್ತು ನಾವು ನಾನ್ ವೆಜ್ ತಿಂದಿರೆ. ಲೈಕ್ ಅವರು ಏನೋ ಪೂಜೆ ಮಾಡ್ತಿದ್ರು ಅಂತ ಹೇಳಿಬಿಟ್ಟು. ಸೊ ಅದಕ್ಕೆ ಅವರು ರಜಾ ಹಾಕಿದ್ರಲ್ಲ, ಇವತ್ತು ಮಾಡೋಣ ಅಂತ ಹೇಳಿ ಶುರು ಮಾಡಿದ್ದೀನಿ. ಸ್ವಲ್ಪ ಕಬಾಬ್ಗೆ ನಾನು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೆ, ಮತ್ತು ಗ್ರೇವಿ ಟೇಸ್ಟ್ ಮತ್ತು ತುಂಬ ಚೆನ್ನಾಗಿ ಬಂದಿತ್ತು. ಈ ರೆಸಿಪಿನ ಇನ್ನೊಂದು ಸತಿ ಶೂಟ್ ಮಾಡಿ ತೋರಿಸ್ತೀನಿ. ಹಾಗೆ ಕಬಾಬು ಅಷ್ಟೇ, ಇದು JFC ಅವ್ರ ಪೌಡರು ಒಂದು ಸತಿ ಯೂಸ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ, ಟೇಸ್ಟ್ಫುಲ್ ಆಗಿದೆ ಅಂತ ಗೊತ್ತಾಗುತ್ತೆ. ಇದು JFC ಸೆಂಟರಲ್ಲಿ ಮಾತ್ರ ಸಿಕ್ಕತ್ತು ನಿಮಗೆ. ನನಗೂ ತುಂಬ ಇಷ್ಟ ಆಯಿತು. ಇವತ್ತಿನ ವ್ಲಾಗ್ ಇದಾಗಿತ್ತು.